ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, 1,00,000 ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHF ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ. ಫ್ರೆಂಡ್, ಇತ್ತೀಚೆಗೆ ಏನೋ ವಸತಿ ಸಚಿವ ಜಮೀರ್ ಅಹಮದ್ ಅವರು ಏನು ಕಾಂಟ್ರಾಕ್ಟರು ಬಾಕಿ ಇರುವಂತಹ ಒಂದು ಹಣ ಹಂತವಾಗಿ ನಾವು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಏನೋ ವಸತಿ ಯೋಜನೆಯಲ್ಲಿ ಬಾಕಿ ಉಳಿದಿರುವಂತಹ ಹಣ, ಏನೋ ಕೊಳಗೇರಿ ಅಭಿವೃದ್ಧಿ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಏನು ಕರ್ನಾಟಕ ಸ್ಟೇಟಲ್ಲಿ ಉಳಿದಿರುವಂತಹ ಗುತ್ತಿಗೆದಾರರ ಹಣ, ಈಗ ಒಂದು ಎಕ್ಸಾಂಪಲ್, ಒಂದು ಫ್ಲ್ಯಾಟ್ ಕಟ್ಟೋಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರಲ್ಲ, ಅವ್ರಿಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿರುವಂಥ ಹಣ ನಾವು ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ. ಈ ಸುಮಾರು ಕಡೆ ನಮ್ಮ 1 BHF ಫ್ಲಾಟ್ಗಳು ಎಲ್ಲ ನಿಂತೋಗಿದ್ದಾವೆ. ಅದೇ ಥರ ಕೊಳಗೇರಿ ಅಭಿವೃದ್ಧಿ ಆಗಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ವಸತಿ ಯೋಜನೆ ಆಗಿರ್ಬೋದು, ಆ ವಸತಿ ಯೋಜನೆಗಳಿಗೆ ಗುತ್ತಿಗೆದಾರರ ಹಣ ಏನು ಇದಾವೋ ಬ್ಯಾಲೆನ್ಸ್ ಅವು ನಾವು ಬಿಡುಗಡೆ ಮಾಡ್ತೀವಿ ಹಂತವಾಗಿ ಅಂತ ಇಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಅವರು ಏನು ಗುತ್ತಿಗೆ ಕಾಂಟ್ರಾಕ್ಟ್ ಇಟ್ಕೊಂಡಿರ್ತಾರೋ ಅವ್ರ ಅಧ್ಯಕ್ಷರಿಗೆ ಮಾಹಿತಿ ತಿಳಿಸಿದ್ದಾರೆ. ಇದೇ ವಿಷಯನ ಏನೋ ಮನೆ ಟೆಂಡರ್ ಕರೆಯೋದಾಗಿರ್ಬೋದು, ಈ ಗುತ್ತಿಗೆದಾರ ಬ್ಯಾಲೆನ್ಸ್ ವಸತಿ ಯೋಜನೆ ಇರುವಂಥ ಸುಮಾರು 2,700 ಕೋಟಿ ಬ್ಯಾಲೆನ್ಸ್ ಅಮೌಂಟ್ ಇದೆಯಂತೆ. ಇದು ಈ 2,700 ಕೋಟಿ ನಾವು ಹಂತವಾಗಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಕಾಂಟ್ರಾಕ್ಟ್ದಾರಿಗೆ ಅಂತ ಇಲ್ಲಿ ಮಾಹಿತಿ ತಿಳಿಸಿದ್ದಾರೆ. ಮತ್ತು ಇನ್ನು ಹೊಸ ಕಾಂಟ್ರಾಕ್ಟ್ಗಳ ಬಗ್ಗೆನೂ ಟೆಂಡರ್ ಕರೆಯೋ ಬಗ್ಗೆ ನಾವು ಇದು ಸಹ ಕರೆದು ಮಾತನಾಡಿದಾರಂತೆ. ಸದ್ಯಕ್ಕೆ ಈಗ ನಮಗೆ ಉಳಿದಿರೋಂಥ ಯಾವ್ಯಾವ 1,00,000 ವಸತಿ ಯೋಜನೆ ಆಗಿರ್ಬೋದು, ಕೊಳಗೇರಿ ಅಭಿವೃದ್ಧಿ ಆಗಿರ್ಬೋದು, ಸಾಕಷ್ಟು ಕಡೆ ಇಲ್ಲಿ ಉಳಿದಿರೋಂಥ ಬಿಲ್ ಬಾಕಿ ಇರುವಂಥವ್ರಿಗೆ ನಾವು ಹಣ ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಫ್ರೆಂಡ್, ಇಲ್ಲಿ 1,00,000 ವಸತಿ ಯೋಜನೆ ಏನು ಇಲ್ಲಿ ಕೊಟ್ಟಿಲ್ಲ, ಕೊಳಗೇರಿ ಅಭಿವೃದ್ಧಿ ವಸತಿ ಯೋಜನೆ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂತಹ ವಸತಿ ಯೋಜನೆಗಳ ಏನು ಗುತ್ತಿಗೆದಾರರ ಬಿಲ್ಲು ಬಾಕಿ ಇರುವಂತಹ ಸುಮಾರು 2,700 ಕೋಟಿ ಬಿಲ್ಲು ನಾವು ಹಂತವಾಗಿ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ವಸತಿ ಸಚಿವರು ಜಮೀರ್ ಅಹಮದ್ ಅವರು ಇಲ್ಲಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಿಗೆ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ನಮ್ಮದು ಸಹ ಹಣ ಬಿಡುಗಡೆ ಮಾಡಿ ಆದಷ್ಟು 1 BHF ಫ್ಲಾಟ್ಗಳು ಬೆಂಗಳೂರಲ್ಲಿ ಏನಿದೋ 1,00,000 ವಸತಿ ಯೋಜನೆ ಅಡಿಗೆ ಕೆಲಸ ಶುರು ಮಾಡಬೇಕು. ಸಾಕಷ್ಟು ಕಡೆ ಕುಂಠಿತಗೊಂಡಿದೆ ಇದು. ಏನು 1 BHF ಫ್ಲ್ಯಾಟು ಯಾವುದೇ ಥರ ಇಲ್ಲಿ ಕೆಲಸ ನಡೀತಾ ಇಲ್ಲ. ಫಲಾನುಭವಿಗಳು ಏನೋ ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಂಡು ಫಲಾನುಭವಿಗಳು ಬರ್ತಾರೆ, ನೋಡ್ತಾರೆ, ಏನು ಯಾವಾಗ ಕೊಡ್ತಾರೆ ಅನ್ನೋ ಪರಿಸ್ಥಿತಿ ಇಲ್ಲಿ ಬಂದಿದೆ. ಆದಷ್ಟು ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕಾಗುತ್ತೆ. ಏನು 1 BHF ಫ್ಲ್ಯಾಟ್ಗಳು ಇಲ್ಲಿ ನಿಂತೋಗಿರುವಂಥವು ಸಾಕಷ್ಟು ಕಡೆ ಇದ್ದಾವೆ, ಕೊಡ್ತಾ ಇರೋವು ಸಾಕಷ್ಟು ತೊಂದರೆಗಳು ಇದ್ದಾವೆ. ಆದಷ್ಟು 1 BHF ಫ್ಲ್ಯಾಟ್ ನಿಂತಿರೋಂಥವು ಸಾಕಷ್ಟು ದಯವಿಟ್ಟು ಕೆಲಸ ಶುರು ಮಾಡಿ ಆದಷ್ಟು ಫ್ಲ್ಯಾಟ್ಗಳು ಹಂಚೆ ಮಾಡಬೇಕು ಫಲಾನುಭವಿಗಳಿಗೆ ಅಂತ ನಾವು ಕೇಳ್ಕೊಳ್ತೀವಿ. ಫಲಾನುಭವಿಗಳು ಇದ್ರ ಬಗ್ಗೆ ಸಾಕಷ್ಟು